ಈ ಮೂವಿ ಎಕ್ಸ್ಪೀರಿಯನ್ಸ್ನ ಒಂದು ರಿವ್ಯೂ ಅಲ್ಲಿ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಒಂದು ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ: ಡಿವೈನ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ್ ಗೌಡ. ನೀವು ನೋಡ್ತಾ ಇರೋದು ಕನ್ನಡ ಪಾಪ್ ಕಲ್ಚರ್. ಮೂವಿ ನೋಡ್ಕೊಂಡ್ ಬಂದ್ಮೇಲೆ ಏನು ಮಾತೇ ಬರ್ತಾ ಇಲ್ಲ. ಫಸ್ಟ್ ಫಿಲಮ್ ಏನ್ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿತ್ತು, ಇದು ಅದಕ್ಕಿಂತ 10x ಅಂತ ಅನ್ಕೊಳ್ಳಿ. ಈವನ್ ಥಿಯೇಟರ್ ಅಲ್ಲಿ ಕೂಡ ಎಲ್ಲಾರು ಮೂವಿ ನೋಡಾದ್ಮೇಲೆ ಸ್ಪೀಚ್ಲೆಸ್ ಆಗೋಗಿದ್ರು. ಕತೆ ಸಾರಾಂಶ ಫಸ್ಟ್ ಫಿಲಮ್ ಮೇಲೆ ಏನಿತ್ತು ಆಲ್ಮೋಸ್ಟ್ ಅದೇನೆ. ಅಧಿಕಾರ, ಪ್ರಕೃತಿ, ಕಾಡ್ ಜನ ಮತ್ತು ದೈವ. ನಾನು ಇದಕ್ಕಿಂತ ಹೆಚ್ಚಾಗಿ ಏನೇ ಹೇಳಿದ್ರು ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಮ ಹತ್ರ ಹಂಚ್ಕೊಂತೀನಿ. ಮೊದಲನೇದಾಗಿ ಸ್ಕ್ರೀನ್ ಪ್ಲೇ ಅಂಡ್ ಡೈರೆಕ್ಷನ್. ಫಿಲಮ್ ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ಸಲ್ಲ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಫಸ್ಟ್ ಹಾಫ್ ಸ್ವಲ್ಪ ಡಲ್ ಅಂತ ಅನಿಸ್ಬೋದು, ಬಟ್ ಅದು ಕತೆಗೆ ತುಂಬಾ ನೆಸೆಸರಿ. ಇನ್ನು ಇವ್ರು ಚೂಸ್ ಮಾಡಿರೋ ಡೈಲಾಗ್ಸ್ ಮತ್ತೆ ಮ್ಯಾನರಿಸಮ್ ಸ್ಟೈಲ್ ನನಗೆ ಪರ್ಸನಲಿ ಇಷ್ಟ ಆಯ್ತು. ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಬಟ್ ಈ ಫಿಲಮ್ಗೆ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಕದಂಬರ ಟೈಮಿನ ಸೆಟ್ ಡಿಸೈನ್, ಆರ್ಟ್ ಡಿಸೈನ್ ಮತ್ತೆ ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲೂ ಕೂಡ ಆಡ್ ಅಂತ ಅನ್ಸಲ್ಲ. ಅದೇ ಕಾಲಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನ ಸಿನಿಮಾಟೋಗ್ರಫಿ, ಎಡಿಟಿಂಗ್ ಮತ್ತೆ ಕಲರ್ ಗ್ರೇಡಿಂಗ್ ಬಗ್ಗೆ ಎರಡು ಮಾತಿಲ್ಲ. ಎಲ್ಲ ಟಾಪ್ ನಾಚ್ ಆಗಿದೆ. ಒಂದು ಗ್ಲೋಬಲ್ ಸಿನಿಮಾದಲ್ಲಿ ಇರೋ ತರ ಬ್ಯೂಟಿಫುಲ್ ಫ್ರೇಮ್ಸ್ಗಳು ಇದ್ರಲ್ಲಿ ಕೂಡ ಇದೆ. VFX ಕೂಡ ಇವಾಗ ಇಂಡಿಯನ್ ಸಿನಿಮಾದಲ್ಲಿರೋ ಕ್ವಾಲಿಟಿಗೆ ಕಂಪೇರಿಂಗ್ ಮಾಡಿದ್ರೆ ಈ ಫಿಲಮ್ ಅಲ್ಲಿ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಒಂದೆರಡು ಕಡೆ ಹೌದು ಸ್ವಲ್ಪ ಆಬ್ವಿಯಸ್ ಅಂತ ಅನ್ನಿಸ್ಬೋದು, ಬಟ್ ಆದ್ರೆ ಪರ್ಫಾರ್ಮೆನ್ಸಸ್ ಮತ್ತೆ ಸ್ಕ್ರೀನ್ ಪ್ಲೇ ಮುಂದೆ ಅದ್ಯಾವುದು ಗೊತ್ತಾಗಲ್ಲ. ಮ್ಯೂಸಿಕ್ ಕೂಡ ತುಂಬಾ ಆಪ್ಟ್ ಆಗಿ ಈ ಕತೆಗೆ, ಆ ಎಲಿವೇಶನ್ಸ್ ಗಳಿಗೆ ಮ್ಯಾಚ್ ಆಗೋ ತರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನ ಆಕ್ಷನ್ ಮತ್ತೆ ಸ್ಟಂಟ್ ಕೊರಿಯೋಗ್ರಫಿ ಅಂತೂ ಟಾಪ್ ನಾಚ್, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಗುಲ್ಶನ್ ದೇವಯ್ಯ ಅವರು ಒಬ್ಬ ಸ್ಪಾಯ್ಲ್ಡ್ ಅಹಂಕಾರಿ ರಾಜಕುಮಾರನ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇವನ್ ಜಯರಾಮ್ ಅವರು ಕೂಡ ಒಬ್ಬ ಮಹಾರಾಜನ ಕ್ಯಾರೆಕ್ಟರ್ನ ತುಂಬಾ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಇನ್ನ ಪಾರ್ಟ್ 1 ಅಲ್ಲಿ ಇದ್ದ ಎಷ್ಟೊಂದು ಆಕ್ಟರ್ಗಳು ಇದ್ರಲ್ಲಿ ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂಡ್ ಅವರ ಸಿಚುವೇಶನಲ್ ಕಾಮಿಡಿ ಟೈಮಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಕತೆ ಮಧ್ಯದಲ್ಲಿ ಒಳ್ಳೆ ಕಾಮಿಡಿಕ್ ರಿಲೀಫ್ನ ಇವ್ರು ಕೊಟ್ಟಿದ್ದಾರೆ. ರುಕ್ಮಿಣಿ ವಾಸಂತ್ ಅವರು ತುಂಬಾ ಗ್ಲಾಮರಸ್ ಆಗಿ ಒಳ್ಳೆ ದೇವತೆ ತರ ಕಾಣಿಸೋದಲ್ದೇನೆ, ಒಂದು ಬರೀ ಲವ್ ಇಂಟ್ರೆಸ್ಟ್ಗೆ ಸೀಮಿತ ಆಗದೇನೆ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಇಂದ ನೀವು ಖಂಡಿತ ಸರ್ಪ್ರೈಸ್ ಆಗ್ತೀರಾ. ಇನ್ನು ರಿಷಬ್ ಶೆಟ್ಟಿ ಅವರು ಒಬ್ಬ ಡೈರೆಕ್ಟರ್ ಆಗಿ ಮೇನ್ ಲೀಡ್ ಆಗಿ ಎರಡರಲ್ಲೂ ಗೆದ್ದಿದ್ದಾರೆ. ಇವ್ರ ಪರ್ಫಾರ್ಮೆನ್ಸ್ ನೋಡಂತೂ ನನಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬಂತು. ಎಸ್ಪೆಷಲಿ ಇಂಟರ್ವಲ್ ಆದ್ಮೇಲೆ ಒಂದು ಸೀಕ್ವೆನ್ಸ್ ಬರುತ್ತೆ, ಆ ಸೀಕ್ವೆನ್ಸ್ ಅಲ್ಲಂತೂ ಮೈಂಡ್ ಬ್ಲೋಯಿಂಗ್, ಡಿವೈನ್ ಅನ್ಕೊಳ್ಳಿ. ಈ ಟೈಮ್ ಲೈನ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಒನ್ ಆಫ್ ದ ಪವರ್ಫುಲ್ ಆಕ್ಟರ್, ಪರ್ಫಾರ್ಮರ್ ಅಂದ್ರೆ ತಪ್ಪಾಗಲ್ಲ. ಪಾರ್ಟ್ 1 ಅಲ್ಲಿ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ನಮ್ನೆಲ್ಲ ಹಿಂಗೆ ಸ್ಪೀಚ್ಲೆಸ್ ಮಾಡಿದ್ರೋ, ಈ ಮೂವಿಲಿ ಅದಕ್ಕಿಂತ 100 ಪಟ್ಟು ಮಾಡಿದ್ದಾರೆ ಅನ್ಕೊಳ್ಳಿ. ಇನ್ನೂ ಜಾಸ್ತಿ ನಾನು ಏನೇ ಹೇಳಿದ್ರು ಸ್ಪಾಯ್ಲರ್ ಆಗುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ಸೊ ನೀವೇ ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಬಿಗ್ ಸ್ಕ್ರೀನ್ ಅಲ್ಲೇ ಈ ಮೂವಿ ನೋಡಿ, ನಿಮ್ಮಂತೂ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಮಿನಿಮಮ್ 2000 crores ಪಕ್ಕ. ನನ್ಗಂತೂ ಕಾಂತಾರ ಚಾಪ್ಟರ್ 1 ಗುಂಗಿಂದ ಇನ್ನೂ ಆಚೆ ಬರೋಕ್ಕಾಗಿಲ್ಲ. ಸೊ ಇದಾಗಿತ್ತು ಕಾಂತಾರ ಚಾಪ್ಟರ್ 1 ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಇದೇ ಥರ ಕಾಂಟೆಂಟ್ಗಳಿಗೋಸ್ಕರ ಕನ್ನಡ ಪಾಪ್ ಕಲ್ಚರ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಈ ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.